ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. ಮೂರು ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಎಲ್ಲರಿಗೂ ಜಯ ಜಿನೇಂದ್ರ. ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕಥೆಗಳು. ಅಷ್ಟ ಅಂಗದಲ್ಲಿ 7ನೆಯ ಅಂಗದ ಹೆಸರು ವಾತ್ಸಲ್ಯ ಅಂಗ. ವಾತ್ಸಲ್ಯ ಅಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದ ವಿಷ್ಣುಕುಮಾರ ಮುನಿಯ ಕತೆ. ಅವಂತಿ ದೇಶದ ಉಜ್ಜಯಿನಿ ನಗರದಲ್ಲಿ ಶ್ರೀವರ್ಮ ರಾಜ ರಾಜ್ಯವನ್ನು ಆಳುತ್ತಿದ್ದನು. ಅವನಿಗೆ ಬಲಿ, ಬೃಹಸ್ಪತಿ, ಪ್ರಹ್ಲಾದ ಮತ್ತು ನಮೂಜಿ ಈ 4 ಮಂತ್ರಿಗಳಿದ್ದರು. ಅಲ್ಲಿ ಒಮ್ಮೆ ಶಾಸ್ತ್ರಗಳ ಆಚಾರ್ಯ, ದಿವ್ಯಜ್ಞಾನಿ ಹಾಗೂ 700 ಮುನಿಗಳೊಡನೆ ಅಕಂಪನಾಚಾರ್ಯ ಒಂದು ಉದ್ಯಾನದಲ್ಲಿ ವಿರಾಜಮಾನರಾಗಿದ್ದರು. ಅಕಂಪನಾಚಾರ್ಯರು ಎಲ್ಲ ಸಂಘಕ್ಕೆ ತಡೆ ಹಿಡಿದು, ಅದು ಯಾರು ರಾಜನು ಬರುವನು, ಅವನ ಜೊತೆ ಯಾರೂ ಕೂಡ ವಾರ್ತಾಲಾಪ ಮಾಡಬಾರದು, ಇಲ್ಲ ಅಂದರೆ ಎಲ್ಲ ಸಂಘವು ನಾಶವಾಗುವುದು ಎಂದು ತಿಳಿಸುತ್ತಾರೆ. ರಾಜನು ತನ್ನ ಧವಲ ಗೃಹದಲ್ಲಿ ಕುಳಿತಿದ್ದನು. ಅಲ್ಲಿಂದ ಪೂಜೆಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಿರುವ ಜನರನ್ನು ನೋಡಿದನು. ಆಗ ಮಂತ್ರಿಗಳಿಗೆ ಕೇಳುವನು, ಈ ಜನರು ಎಲ್ಲಿಗೆ ಹೋಗುತ್ತಿದ್ದಾರೆ? ಇದು ಯಾತ್ರೆಯ ಸಮಯವೇನು ಅಲ್ಲವಲ್ಲ? ಮಂತ್ರಿ ಅದಕ್ಕೆ ಹೇಳುತ್ತಾನೆ, ನಗರದ ಉದ್ಯಾನದಲ್ಲಿ ಬಹಳಷ್ಟು ನಗ್ನ ಸಾಧುಗಳು ಬಂದಿರುವರು, ಅಲ್ಲಿಗೆ ಈ ಜನರು ಹೋಗುತ್ತಿದ್ದಾರೆ. ರಾಜನು ಮಂತ್ರಿಗಳ ಜೊತೆ ಅಲ್ಲಿಗೆ ಹೋದನು. ಒಬ್ಬ ಮತ್ತೊಬ್ಬರಂತೆ ಎಲ್ಲ ಮುನಿಗಳ ವಂದನೆ ರಾಜನು ಮಾಡಿದನು. ಆದರೆ ಯಾರೂ ಕೂಡ ಆಶೀರ್ವಾದ ನೀಡಲಿಲ್ಲ. ದಿವ್ಯ ಅನುಷ್ಠಾನದ ಕಾರಣ ಈ ಎಲ್ಲ ಸಾಧು ಅತ್ಯಂತ ನಿಷ್ಪ್ರಹ ಇದ್ದರು. ಹೀಗೆ ವಿಚಾರ ಮಾಡಿ ಯಾವಾಗ ರಾಜ ಮರಳಿದನು, ಆಗ ಸುಳ್ಳು ಅಭಿಪ್ರಾಯ ಇಡುವ ಮಂತ್ರಿಗಳು ಇದನ್ನು ಅನ್ನುತ್ತಾ ಆ ಮುನಿಗಳ ತಮಾಷೆ ಮಾಡಿದರು. ಇವರು ಎತ್ತುಗಳು ಇರುವರು, ಇವರು ಏನನ್ನು ತಿನ್ನುವುದಿಲ್ಲ, ಮೂರ್ಖರಿರುತ್ತಾರೆ, ಇದಕ್ಕಾಗಿ ಕಪಟದಿಂದ ಮೌನ ತೆಗೆದುಕೊಂಡು ಕುಳಿತಿದ್ದಾರೆ. ಹೀಗೆ ಅನ್ನುತ್ತಾ ಮಂತ್ರಿ ರಾಜನ ಜೊತೆ ಹೋಗುತ್ತಿದ್ದನು. ಆಗ ಅವರು ಮುಂದೆ ಚರಿಯೆ ಮುಗಿಸಿಕೊಂಡು ಬರುತ್ತಿರುವ ಶ್ರುತಸಾಗರ ಮುನಿಯನ್ನು ನೋಡಿದರು. ನೋಡಿ ಅನ್ನುವನು, ನೋಡಿರಿ, ಈ ತರುಣ ಎತ್ತು ಹೊಟ್ಟೆ ತುಂಬಿಸಿಕೊಂಡು ಬರುತ್ತಿರುತ್ತಾನೆ. ಇದನ್ನು ಕೇಳಿ
ಆ ಮುನಿಯು ರಾಜನ ಮಂತ್ರಿಗಳಿಗೆ ಶಾಸ್ತ್ರಾರ್ಥ ಮಾಡಿ ಅವರನ್ನು ಸೋಲಿಸಿದನು. ಮರಳಿ ಬಂದು ಮುನಿಯು ಇದೆಲ್ಲ ಸಮಾಚಾರ ಅಕಂಪನಾಚಾರ್ಯರಿಗೆ ಹೇಳಿದರು. ಅದಕ್ಕೆ ಅಕಂಪನಾಚಾರ್ಯರು ಅನ್ನುವರು, ನೀವು ಸಮಸ್ತ ಎಲ್ಲ ಸಂಘವನ್ನು ಸಾಯಿಸಿ ಇರುವಿರಿ. ಒಂದು ವೇಳೆ ಶಾಸ್ತ್ರಾರ್ಥದ ಸ್ಥಾನದಲ್ಲಿ ಹೋಗಿ ನೀವು ರಾತ್ರಿಗೆ ಒಬ್ಬನೇ ಎಂದು ನಿಂತುಕೊಂಡಲ್ಲಿ ಆಗ ಈ ಸಂಘ ಜೀವಿತ ಇರಬಲ್ಲದು ಮತ್ತು ನಿಮ್ಮ ಅಪರಾಧದ ಶುದ್ಧಿಯಾಗಬಲ್ಲದು ಅಂದಾಗ ಬಳಿಕ ಶ್ರುತಸಾಗರ ಮುನಿ ಅಲ್ಲಿ ಹೋಗಿ ಕಾರ್ಯತ್ತುಸರ್ಗದಲ್ಲಿ ಸ್ಥಿತರಾದರು. ಅತ್ಯಂತ ನಾಚಿಕೆಯಾದ ಮತ್ತು ಕ್ರೋಧದಿಂದ ತುಂಬಿದ ಮಂತ್ರಿ ರಾತ್ರಿಯಲ್ಲಿ ಎಲ್ಲ ಸಂಘವನ್ನು ಕೊಲ್ಲಲು ಹೊರಟಿದನು. ಆಗ ಕಾರ್ಯತ್ತುಸರ್ಗದಲ್ಲಿ ನಿಂತುಕೊಂಡ ಆ ಮುನಿಯನ್ನು ನೋಡಿ ವಿಚಾರ ಮಾಡಿದನು. ಅದು ಇವನೇ ನಮ್ಮೆಲ್ಲರನ್ನು ಸೋಲಿಸಿದವನು, ಇವನನ್ನು ಕೊಲ್ಲಲು ಯೋಗ್ಯವಿದೆ. ಹೀಗೆ ವಿಚಾರ ಮಾಡಿ 4 ಮಂತ್ರಿಗಳು ಮುನಿಯನ್ನು ಕೊಲ್ಲಲು ಎಲ್ಲ ಖಡ್ಗಗಳನ್ನು ಮೇಲಕ್ಕೆ ಎತ್ತಿದರು. ಆದರೆ ಯಾರ ಆಸನ ಕಂಪಿತವಾಯಿತು. ಇಂಥ ನಗರದ ದೇವತೆ ಬಂದು ಅವರೆಲ್ಲರನ್ನು ಕೀಲಿತ ಮಾಡಿದಳು. ಪಾತ್ರಹ ಕಾಲ ಎಲ್ಲ ಜನರು ಆ ಮಂತ್ರಿಗಳನ್ನು ಕೀಲಿತ ಮಾಡಿದ್ದನ್ನು ನೋಡಿದರು. ಮಂತ್ರಿಗಳ ಈ ಕೂಚೇಷ್ಟೆಯಿಂದ ರಾಜನು ಬಹಳ ಕ್ರೋಧನಾದನು. ಆದರೆ ಈ ಮಂತ್ರಿಗಳು ವಂಶ ಪರಂಪರೆಯಿಂದ ಬರುತ್ತಿರುವರು. ಹೀಗೆ ವಿಚಾರ ಮಾಡಿ ಅವರನ್ನು ಕೊಲ್ಲಲಿಲ್ಲ. ಕೇವಲ ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಅವರನ್ನು ಹೊರಹಾಕಿದರು. ಅದಾದ ನಂತರ ಕುರುಜಂಗಲ ದೇಶದ ಹಸ್ತಿನಾಗಪುರ ನಗರದಲ್ಲಿ ರಾಜ ಮಹಾಪದ್ಮ ರಾಜ್ಯವನ್ನು ಆಳುತ್ತಿದ್ದನು. ಅವನ ರಾಣಿಯ ಹೆಸರು ಲಕ್ಷ್ಮೀಮತಿ ಇತ್ತು. ಇವರಿಗೆ 2 ಪುತ್ರರಿದ್ದರು. ಒಬ್ಬ ಪದ್ಮ ಮತ್ತು ವಿಷ್ಣು. ಒಂದು ಸಮಯ ರಾಜ ಮಹಾಪದ್ಮ ಪದ್ಮ ಹೆಸರಿನ ಪುತ್ರನಿಗೆ ರಾಜ್ಯವನ್ನು ಕೊಟ್ಟು ವಿಷ್ಣು ಹೆಸರಿನ ಪುತ್ರನ ಜೊತೆ ಶ್ರುತಸಾಗರ ಚಂದ್ರ ಹೆಸರಿನ ಆಚಾರ್ಯರ ಹತ್ತಿರ ಮುನಿಯಾದರು. ಹಿಂದೆ ಶ್ರೀವರ್ಮ ರಾಜನು 4 ಜನ ಮಂತ್ರಿಗಳನ್ನು ರಾಜ್ಯದಿಂದ ಹೊರಹಾಕಿದ್ದನು. ಅದೇ 4 ಮಂತ್ರಿಗಳು ಪದ್ಮರಾಜನ ಮಂತ್ರಿಗಳಾದರು. ಅದೇ ಸಮಯ ಕುಂಭಾಪುರದ ದುರ್ಗದಲ್ಲಿ ರಾಜ ಸಿಂಹಭರ ಇರುತ್ತಿದ್ದ. ಅವನು ತನ್ನ ದುರ್ಗದ ಬಲದಿಂದ ರಾಜ ಪದ್ಮನ ದೇಶದ ಮೇಲೆ ಉಪದ್ರ ಮಾಡುತ್ತಿದ್ದ. ರಾಜ ಪದ್ಮನು ಅವರನ್ನು ಹಿಡಿಯಲು ಚಿಂತನೆ ಮಾಡುತ್ತಾ ದುರ್ಬಲನಾಗುತ್ತಾ ಹೋಗುತ್ತಿದ್ದನು. ಆಗ ಅವನು ದುರ್ಬಲ ಆಗುತ್ತಿರುವುದನ್ನು ಕಂಡು ಒಂದು ದಿನ ಬಲಿ ಮಂತ್ರಿ ಅನ್ನುತ್ತಾನೆ, ದೇವ, ದುರ್ಬಲ ಆಗಲು ಕಾರಣವೇನು? ರಾಜನು ಆ ದುರ್ಬಲದ ಕಾರಣ ಹೇಳಿದನು. ಅದನ್ನು ಕೇಳಿ ಹಾಗೂ ಆಜ್ಞೆಯನ್ನು ಪಡೆದು ಅಲ್ಲಿಗೆ ಹೋದನು.
ಮತ್ತು ತನ್ನ ಬುದ್ಧಿಯ ಮಹಾತ್ಮತೆಯಿಂದ ದುರ್ಗನನ್ನು ಹೊಡೆದು ಹಾಗೂ ಸಿಂಹಬಲವನ್ನು ತೆಗೆದುಕೊಂಡು ಮರಳಿ ಬಂದನು. ಅವನು ರಾಜ ಪದ್ಮನಿಗೆ ಇದನ್ನು ಹೇಳಿ ಸಿಂಹ ಬಲವನ್ನು ಒಪ್ಪಿಸಿದನು. ಅದು ಇವನೇ ಸಿಂಹಬಲ ಇರುವನು. ರಾಜ ಸಂತುಷ್ಟನಾಗಿ ಹೇಳಿದ, ನೀವು ನಿಮಗೆ ಇಚ್ಛಿತ ವರವನ್ನು ಬೇಡು. ಅದಕ್ಕೆ ಬಲಿ ಹೇಳುತ್ತಾನೆ, ನಾನು ಬೇಕಾದಾಗ ಕೇಳುವೆನು. ಅದಕ್ಕೆ ಮಹಾರಾಜ ಸರಿ ಎನ್ನುವನು. ಕೆಲವೊಂದು ದಿನಗಳಾದ ಮೇಲೆ ಅಕಂಪನಾಚಾರ್ಯರು 700 ಮುನಿಗಳ ಜೊತೆ ಅದೇ ಹಸ್ತಿನಾಪುರದಲ್ಲಿ ಬಂದರು. ಅವರು ಬರುತ್ತಲೇ ನಗರದಲ್ಲಿ ಕೋಲಾಹಲ. ಬಲಿ ಇತ್ಯಾದಿ ಮಂತ್ರಿಗಳು ತಿಳಿದುಕೊಂಡು ವಿಚಾರ ಮಾಡಿದರು. ರಾಜನು ಇವರ ಭಕ್ತನಿರುವನು. ಇದೇ ಅಂಜಿಕೆಯಿಂದ ಆ ಮುನಿಗಳನ್ನು ಕೊಲ್ಲುವುದೋಸ್ಕರ ರಾಜ ಪದ್ಮನಿಂದ ತಮ್ಮ ಮೊದಲಿನ ವರ ಬೇಡಿದರು. ನಮಗೆ 7 ದಿನಗಳ ರಾಜ್ಯವನ್ನು ಕೊಡಬೇಕು. ರಾಜನು 7 ದಿನಗಳ ರಾಜ್ಯವನ್ನು ಕೊಟ್ಟು ಅಂತರ್ಪುರದಲ್ಲಿ ಹೋದನು. ಇತ್ತ ಕಡೆಗೆ ಬಲಿಯು ಅತಾಪನ ನಗರಿಯಲ್ಲಿ ಕಾರ್ಯೋತ್ಸರ್ಗದಿಂದ ನಿಂತುಕೊಂಡು ಮುನಿಗಳನ್ನು ಕೂಡಿ ಹಾಕಿ ಮಂಟಪದಲ್ಲಿ ಯಜ್ಞವನ್ನು ಆರಂಭಿಸಿದನು. ಅದರಲ್ಲಿ ಕುರಿ, ಆಡು ಮತ್ತು ಇನ್ನಿತರ ಪಶುಗಳನ್ನು ಬಲಿಕೊಟ್ಟು ಅವುಗಳನ್ನು ಯಜ್ಞದಲ್ಲಿ ಹಾಕಿಕೊಂಡು ಹಾಗೂ ಮುನಿಗಳನ್ನು ಕೊಲ್ಲಲು ಬಹಳಷ್ಟು ಉಪಸರ್ಗ ಕೊಟ್ಟನು. ಎಲ್ಲ ಮುನಿಗಳು 2 ಪ್ರಕಾರದ ಸನ್ಯಾಸವನ್ನು ತೆಗೆದುಕೊಂಡು ಕಾರ್ಯೋತ್ಸರ್ಗದಲ್ಲಿ ನಿಂತುಬಿಟ್ಟರು. ಅದಾದ ನಂತರ ಮಿಥಿಲಾ ನಗರದಲ್ಲಿ ಮಧ್ಯರಾತ್ರಿಯ ಸಮಯ ಹೊರಬರಲಾದ ಶ್ರುತಸಾಗರ ಚಂದ್ರ ಆಚಾರ್ಯರು ಆಕಾಶದಲ್ಲಿ ನಡುಗುತ್ತಿರುವ ಶ್ರವಣ ನಕ್ಷತ್ರವ ನೋಡಿ ಅವಧಿಜ್ಞಾನದಿಂದ ತಿಳಿದು ಹೇಳಿದರು, ಮಹಾಮುನಿಗಳ ಮೇಲೆ ಮಹಾನ್ ಉಪಸರ್ಗ ಆಗುತ್ತಿರುತ್ತಿದೆ. ಇದನ್ನು ಕೇಳಿ ಪುಷ್ಪಧರ ಹೆಸರಿನ ವಿದ್ಯಾಧರನು ಕ್ಷುಲ್ಲಕರಿಗೆ ಹೇಳಿದ, ಎಲ್ಲಿ ಯಾರ ಮೇಲೆ ಉಪಸರ್ಗ ಆಗುತ್ತಿದೆ? ಅವರು ಹೇಳಿದರು, ಹಸ್ತಿನಾಪುರದ ಅಕಂಪನಾಚಾರ್ಯ ಇತ್ಯಾದಿ 700 ಮುನಿಗಳ ಮೇಲೆ ಎಂದು ಹೇಳಿದರು. ಉಪಸರ್ಗ ಹೇಗೆ ನಷ್ಟವಾಗಬಹುದು? ಹೀಗೆ ಕ್ಷುಲ್ಲಕನ ಮೂಲಕ ಕೇಳಿದಾಗ ಅವರನ್ನು ಧರಣಿಭೂಷ ಪರ್ವತ ಮೇಲೆ ವೈಕ್ರಿಯ ವೃದ್ಧಿಧಾರಿ ವಿಷ್ಣುಕುಮಾರ ಮುನಿ ಸ್ಥಿತರಾಗಿದ್ದಾರೆ. ಅವರೇ ಈ ಉಪಸರ್ಗವನ್ನು ನಷ್ಟ ಮಾಡಬಲ್ಲರು. ಆಗ ಕ್ಷುಲ್ಲಕನು ಅವರ ಹತ್ತಿರ ಹೋಗಿ ಎಲ್ಲ ಸಮಾಚಾರವನ್ನು ಹೇಳಿದರು. ಅದಕ್ಕೆ ಮುನಿಗಳು ಹೇಳುತ್ತಾರೆ, ನನಗೆ ವೈಕ್ರಿಯ ವೃದ್ಧಿ ಇದೆಯೇ ಏನು? ಹೀಗೆ ವಿಚಾರ ಮಾಡಿ ಮುನಿಯು ತನ್ನ ಕೈಗಳನ್ನು ವಿಸ್ತರಿಸಿದರು. ಆಗ ನಿರ್ಣಯ ಮಾಡಿ ಅವರು ಹಸ್ತಿನಾಪುರಕ್ಕೆ ಹೋಗಿ ರಾಜ ಪದ್ಮನಿಗೆ ಹೇಳಿದರು, ನೀವು ಮುನಿಗಳ ಮೇಲೆ ಉಪಸರ್ಗ ಯಾಕೆ ಮಾಡಿದ್ದೀರಿ? ನಿಮ್ಮ ಕುಲದಲ್ಲಿ ಇಂತಹ ಕಾರ್ಯ ಯಾರೂ ಮಾಡುತ್ತಿರಲಿಲ್ಲ. ರಾಜ ಪದ್ಮನು ಹೇಳಿದ, ಅದು ನಾನು ಏನು ಮಾಡಲಿ? ನಾನು ಮೊದಲೇ ಈ ವರವನ್ನು ಕೊಟ್ಟಿದ್ದೇನೆ. ಮುನಿಗಳಿಗೆ ಪದ್ಮರಾಜನು ಹೇಳುತ್ತಾನೆ.
ಅದಾದ ಬಳಿಕ ವಿಷ್ಣುಕುಮಾರ ಮುನಿಯು ವಾಮನನ ಅಂದರೆ ಗಿಡ್ಡ ಬ್ರಾಹ್ಮಣ ರೂಪ ಧಾರಣೆ ಮಾಡಿ ಉತ್ತಮ ಶಬ್ದಗಳ ಮೂಲಕ ವೇದಪಾಠ ಮಾಡಲು ಶುರು ಮಾಡಿದರು. ಅದನ್ನು ಬಲಿ ಕೇಳುತ್ತಾನೆ, ನಿಮಗೆ ಏನು ಕೊಡಬೇಕು? ಆಗ ವಾಮನ ಬ್ರಾಹ್ಮಣ ಹೇಳುವರು, 3 ಗಜ ಭೂಮಿ ಕೊಡು. ಹುಚ್ಚ ಬ್ರಾಹ್ಮಣ ಕೊಡಲು ಸಾಕಷ್ಟು ಇದೆ ಎಂದು ಬಲಿ ಎಣಿಸಿಕೊಳ್ಳುತ್ತಾನೆ. ಮತ್ತೆ ಬಲಿ ಪುನಃ ಕೇಳುತ್ತಾನೆ, ನಿಮಗೆ ಏನಾದರೂ ಬಹುಮೌಲ್ಯವಾದ ವಸ್ತುಗಳನ್ನು ಬೇಡಿ. ಹೀಗೆ ಬಹಳಷ್ಟು ಜನರು ಹೇಳಿದರೂ ಕೂಡ ಅವರು ನನಗೆ 3 ಗಜ ಭೂಮಿಯನ್ನೇ ಬೇಡುತ್ತಿದ್ದರು. ಇದಾದ ಬಳಿಕ ಕೈಯಲ್ಲಿ ಸಂಕಲ್ಪ ಜಲ ತೆಗೆದುಕೊಂಡು ಆಗ ಅದನ್ನು ವಿಧಿಪೂರ್ವಕ 3 ಹೆಜ್ಜೆ ಭೂಮಿಯನ್ನು ಕೊಡಲು ಒಪ್ಪಿದನು. ಆಗ ಬ್ರಾಹ್ಮಣನು 1 ಹೆಜ್ಜೆ ಮೇರು ಪರ್ವತದ ಮೇಲೆ ಇಟ್ಟನು. 2ನೇ ಹೆಜ್ಜೆಯನ್ನು ಮಾನುಷೋತ್ತರ ಪರ್ವತದ ಮೇಲೆ ಇಟ್ಟನು. 3ನೇ ಹೆಜ್ಜೆಯನ್ನು ಇಡಲು ದೇವವಿಮಾನ ಇತ್ಯಾದಿಗಳಲ್ಲಿ ಶೋಭ ಮಾಡಿ ಅವನ ಬಲಿಯ ಬೆನ್ನ ಮೇಲೆ ಇಡಲಾಯಿತು. ಮತ್ತು ಬಲಿಯನ್ನು ಬಂಧಿಸಿ ಮುನಿಗಳ ಉಪಸರ್ಗ ದೂರ ಮಾಡಿದರು. ಇದಾದ ಬಳಿಕ 4 ಮಂತ್ರಿಗಳು ಪದ್ಮರಾಜನ ಭಯದಿಂದ ಓಡಿ ವಿಷ್ಣುಕುಮಾರರ ಮುನಿಯ ಹಾಗೂ ಅಕಂಪನಾಚಾರ್ಯ ಇತ್ಯಾದಿ ಮುನಿಗಳ ಚರಣಗಳಲ್ಲಿ ಬಿದ್ದುಕೊಂಡು ಕ್ಷಮೆಯನ್ನು ಕೇಳಲು ಆರಂಭಿಸಿದರು. ಮತ್ತೆ ಎಲ್ಲ ಮಂತ್ರಿಗಳು ಶ್ರಾವಕರಾದರು. ಎಲ್ಲರಿಗೂ ಜಯ ಜಿನೇಂದ್ರ.